ಇನ್ನೇನು ಶಾಲಾ ಕಾಲೇಜು ಆರಂಭವಾಗುವ ದಿನ ಹತ್ತಿರ ಬರ್ತಿದೆ ಎನ್ನುವಾಗ ಕೊರೋನಾ ವೈರಸ್ ಪ್ರಕರಣಗಳು ಹೆಚ್ಚುತ್ತಿರುವುದು ಎಲ್ಲರಿಗೂ ಭಯ ಹುಟ್ಟಿಸಿದೆ. ಈ ಸಮಯದಲ್ಲಿ ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳುವುದು ಹೇಗೆ ಎಂಬುದು ಪೋಷಕರಿಗೆ ತಲೆನೋವಾಗಿದೆ. ಹಾಗಾದ್ರೆ ಮಕ್ಕಳಿಗೆ ಯಾವ ರೀತಿಯ ಅಭ್ಯಾಸಗಳನ್ನು ರೂಢಿಸಬೇಕು, ಇನ್ನು ಅವರ ಆಹಾರ ಕ್ರಮ ಹೇಗಿರಬೇಕು, ಶಾಲೆಗೆ ಹೋಗುವ ಮಕ್ಕಳನ್ನು ಈ ರೀತಿ ಸೋಂಕುಗಳಿಂದ ಹೇಗೆ ರಕ್ಷಿಸಬೇಕು, ಇನ್ನು ಪದೇ ಪದೇ ಕಾಡುವಂತಹ ಜ್ವರ, ಶೀತ, ಕೆಮ್ಮು ಬರದಂತೆ ಮಕ್ಕಳನ್ನು ಕಾಪಾಡಿಕೊಳ್ಳಲು ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಪೇಜ್ಗೆ ಫಾಲೋ ಮಾಡದಿದ್ರೆ ಕೂಡಲೇ ಪೇಜ್ಗೆ ಫಾಲೋ ಮಾಡಿ. ಇನ್ನು ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನೋಡಬೇಕಾದ್ರೆ, ಪ್ರತಿನಿತ್ಯ ಮಕ್ಕಳಿಗೆ ಆರೋಗ್ಯಕರ ಆಹಾರಗಳ ಸೇವನೆ ಮಾಡೋದಕ್ಕೆ ಪ್ರೇರೇಪಿಸಬೇಕು. ಯಾವುದೇ ಕಾರಣಕ್ಕೂ ಕೂಡ ಹೊರಗಡೆ ಸಿಗುವಂತಹ ಪ್ಯಾಕೆಟ್ ಅಥವಾ ಬೀದಿ ಬದಿ ಸಿಗುವಂತಹ ಆಹಾರಗಳನ್ನು ಅಪ್ಪಿತಪ್ಪಿಯೂ ಸೇವನೆ ಮಾಡಬಾರದು. ಮಕ್ಕಳ ಆಹಾರದಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿರುವಂತಹ ಆಹಾರ ಹೆಚ್ಚಾಗಿರುವಂತೆ ನೋಡ್ಕೊಳ್ಬೇಕು. ಹಸಿ ಪದಾರ್ಥಗಳ ಸೇವನೆಯನ್ನು ಕೂಡ ಕಡಿಮೆ ಮಾಡಬೇಕು. ಅಂದ್ರೆ ಚಟ್ನಿ, ಸಾಸ್ ಹೀಗೆ ಬಿಸಿ ಮಾಡದಿರುವಂತಹ ಆಹಾರಗಳ ಸೇವನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಬದಲಿಗೆ ಹಾಲು, ಹಣ್ಣು, ತರಕಾರಿಗಳ ಸೇವನೆಯನ್ನು ಹೆಚ್ಚು ಮಾಡಬೇಕು. ಇನ್ನು ಪ್ರತಿನಿತ್ಯವೂ ಬಿಸಿ ಬಿಸಿಯಾಗಿರುವ ಆಹಾರಗಳನ್ನು ಸೇವನೆ ಮಾಡಬೇಕು. ತಣ್ಣನೆಯ ಆಹಾರ ಈ ಸಮಯದಲ್ಲಿ ಒಳ್ಳೆಯದಲ್ಲ. ಮಕ್ಕಳಿಗೆ ಕೈ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಕೂಡ ಹೇಳಬೇಕು. ಇದರಿಂದ ಸೋಂಕು ಹರಡುವುದನ್ನು ಸಾಧ್ಯವಾದಷ್ಟು ತಡೆಯಬಹುದು. ಇನ್ನು ಪ್ರತಿನಿತ್ಯ ಒಂದು ಬಾರಿಯಾದರೂ ಲಿಂಬು ಶರ್ಬತ್ತನ್ನು ಮಾಡಿ ಮಕ್ಕಳಿಗೆ ನೀಡಬೇಕು. ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ. ಅಷ್ಟೇ ಅಲ್ಲ, ಇದು ಎಳೆನೀರಿಗಿಂತಲೂ ಒಳ್ಳೆಯದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಪೇಜ್ಗೆ ಫಾಲೋ ಮಾಡಿ ಹಾಗೂ ವಿಡಿಯೋನ ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ.